ಪ್ರಶ್ನೆ, ಸಿಂಪಲ್ ಪ್ರಶ್ನೆ. ನನಗ್ ಬೇಕಾಗಿರೋದು ಉತ್ತರ ಇಷ್ಟಕ್ಕೆ. ಅಶೋಕ್ ಅವ್ರ ಮಾತ್ ಯತ್ನಾಳ್ ಕೇಳಿಲ್ವಾ, ಯತ್ನಾಳ್ ಅವ್ರ ಮಾತ್ ಅಶೋಕ್ ಕೇಳಿಲ್ವಾ? ಅಷ್ಟಕ್ಕೆ ಉತ್ತರ ಕೊಡಿ. ನೋಡಿ, ಯತ್ನಾಳ್ ಅವರು ಒಳ್ಳೆ ವಿಚಾರ ಎತ್ತಿದ್ರು, ಅಶೋಕ್ ಅವರು ಒಳ್ಳೆ ವಿಚಾರ ಎತ್ತಿದ್ರು. ನಿಮ್ಗೆ ಮೊಸಲ್ಲಿ ಕಲ್ಲು ನಿಮ್ಗೆ ನಾವೇನ್ ಸರ್ ಜನ ನೋಡ್ತಿದ್ದಾರೆ, ಜನ ನೋಡ್ತಿದ್ದಾರೆ. ನಮ್ಮ ಉದ್ದೇಶ ಏನ್ ಗೊತ್ತಾ? ಚಂದ್ರಶೇಖರ್ ಸರ್ ಆಯ್ತು. ವಿರೋಧ ಪಕ್ಷದ ಬಗ್ಗೆ ವಿಧಾನಸಭೆ ಹೇಗೆ ನಡೀತದೆ ಅಂತ ಹೇಳಿ ದಯವಿಟ್ಟು ಅರ್ಥ ಮಾಡಿ, ಸದನ ಅರ್ಥ ಮಾಡ್ಕೊಂಡು ನೀವು ಮಾತಾಡಿ. ವಿರೋಧ ಪಕ್ಷಗಳ ಮೇಲೆ ನಾನು ಬ್ರೇಕ್ ಹೋಗ್ಲೇಬೇಕು. ನಾನು ಬ್ರೇಕ್ ಹೋಗೋಕ್ ಮುಂಚೆ ಚಂದ್ರಶೇಖರ್ ಸರ್, ನಮಗೆ ಆಡಳಿತ ಪಕ್ಷದ ಬಗ್ಗೆ ನಿರೀಕ್ಷೆಗಳು ಎಷ್ಟಿರುತ್ತೋ ಡಬಲ್ ನಿರೀಕ್ಷೆ ವಿರೋಧ ಪಕ್ಷದ ಬಗ್ಗೆ ಇರುತ್ತಪ್ಪ. ಯಾವುದೇ ವಿಚಾರ ಆದ್ರೂ ಕೂಡ ನಮ್ಮ ಡಿಬೇಟ್ ಅಲ್ಲಾದ್ರೂ ಸರಿ, ಅಲ್ಲಿ ಕಲಾಪದ ಸಂದರ್ಭದಲ್ಲಾದ್ರೂ ಸರಿ, ಒಂದು ವಿಚಾರದ ಬಗ್ಗೆ ಗಟ್ಟಿ ಧ್ವನಿ ಮಾಡಿ ಅದಕ್ಕೊಂದು ಲಾಜಿಕಲ್ ಎಂಟರ್ಲಿ ಅನ್ನೋದು ನಿರೀಕ್ಷೆ ವಿರೋಧ ಪಕ್ಷದಿಂದ. ಅದು ಕಾಣ್ಲಿಲ್ಲ ನಮ್ಗೆ. ಒಟ್ಟೊಟ್ಟಿಗೆ ಮಾತನಾಡಿದ್ದು ಅದು ನಮ್ಮ ಪ್ರಶ್ನೆ. ಬ್ರೇಕ್ ಹೋಗಿ ಬನ್ನಿ. ಇಬ್ಬಿಬ್ಬರು ನಾಯಕರು ತದ್ವಿರುದ್ಧವಾದ ವಿಚಾರಕ್ಕೆ ಚರ್ಚೆ ಮಾಡ್ತಿದ್ರು ಅನ್ನೋದು ಚಂದ್ರಶೇಖರ್ ಅವ್ರಿಗೆ ಆಕ್ಷೇಪ ಆಯ್ತು. ಕಲಾಪಗಳು ನಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಹೇಳಿ ರಾಮಕೃಷ್ಣ ಸರ್ 30 ಸೆಕೆಂಡ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಆಮೇಲೆ ನೀವು ಕಂಟಿನ್ಯೂ ಮಾಡಿ. ರಾಮಕೃಷ್ಣ ಅವರು ಹೇಳ್ತಾ ಇದ್ರು, ನಿಲುವಳಿ ಸೂಚನೆ ಕೊಟ್ಟರು ಕೂಡ ಸಭಾಧ್ಯಕ್ಷರು ಅದಕ್ಕೆ ಮನ್ನಣೆ ಕೊಡಲಿಲ್ಲ ಅಂತ ಹೇಳಿ. ಸಿ, ನಾರ್ಮಲಿ ಪಾರ್ಲಿಮೆಂಟರಿ ಪ್ರೊಸೀಜರ್ ವಿಚ್ ಅಪ್ಲೈಸ್ ಟು ದ ಅಸೆಂಬ್ಲಿ ಆಲ್ಸೋ ಏನಾಗುತ್ತೆ ಅಂದರೆ, ಸಭಾಧ್ಯಕ್ಷರು ನಿಲುವಳಿ ಸೂಚನೆಗಳನ್ನು ತಗೊಳ್ಳೋದಿಲ್ಲ ಅನ್ಲೆಸ್ ವೆರಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸ್. ನಾನು ಪಾರ್ಲಿಮೆಂಟು ಕವರ್ ಮಾಡಿದ್ದೆ, ನೋಡಿದ್ದೇನೆ. ಅನ್ಲೆಸ್ ಇಸ್ ಅ ವೆರಿ ಸ್ಪೆಷಲ್ ಅಕೇಶನ್ ಅವರು ರೂಲಿಂಗ್ ಪಾರ್ಟಿ ಪರವಾಗಿರ್ತಾರೆ. ಇಂಥ ವಿಚಾರಗಳಲ್ಲಿ ಅಡ್ಜರ್ನ್ಮೆಂಟ್ ಬರೋದಿಲ್ಲ. ಅದೇನಿದ್ರು ಕ್ವೆಶ್ಚನ್ ಅವರ್ ಮುಗಿಬೇಕು, ಅದೆಲ್ಲ ಮುಗಿದ ಮೇಲೆ ಲೆಜಿಸ್ಲೇಷನ್ ಇರುತ್ತೆ, ಅದೆಲ್ಲ ಮುಗಿಬೇಕು, ಆಮೇಲೆ ಮಾತ್ರ ತಗೊಳ್ತಕ್ಕಂಥದ್ದು. ನಿಲುವಳಿ ಸೂಚನೆ ವೆರಿ ಸ್ಪೆಷಲ್ ಅಕೇಶನಲ್ಲಿ ಮಾತ್ರ. ಸೊ ಅದನ್ನ ಒಂದು ದೊಡ್ಡ ವಿಚಾರ ಅಲ್ಲ. ಆದರೆ ಅವಕಾಶ ಸಿಕ್ಕಿದಾಗ ನಿಮ್ಮ ಪಕ್ಷದವ್ರು ಏನು ಮಾಡಿದ್ರು ಅದು ಇಂಪಾರ್ಟೆಂಟ್. ಅವಕಾಶ ಸಿಕ್ಕಿದಾಗ ನೀವು ಕೊಡಬೇಕಾಗಿದ್ದು ಇದ್ರ ಬಗ್ಗೆ, ವಕ್ಫ್ ಬಗ್ಗೆ, ಅದು ಬಿಟ್ಬಿಟ್ಟು ನಿಮ್ಮದೇ ಒಬ್ರು ಲೀಡರ್ ಇನ್ನೊಂದು ವಿಚಾರ ನಿಂತಾರೆ. ಆವಾಗ ನೀವು ಯಾವ ರೀತಿ ನೀವು ಸರ್ಕಾರವನ್ನ ನೀವು ನೋಡಿ, ನಿಲುವಳಿ ಸೂಚನೆ ಬಗ್ಗೆ ಅಥವಾ ಪ್ರಶ್ನೋತ್ತರ ವಿಚಾರದ ಬಗ್ಗೆ ಪಾರ್ಲಿಮೆಂಟ್ ಬೇರೆ ತರ ನಡೆಯುತ್ತೆ. ಏನು ಮಾತಾಡಕ್ ಬಿಡಿ ಸರ್, ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಅವರ್ಸ್ಗೆ ಒಂದು ಲಿಮಿಟೆಡ್ ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ತಾರೆ. 1 ಅವರ್ ಒಳಗಡೆ 5 ಪ್ರಶ್ನೆ ಆಗ್ಬೋದು, 15 ಪ್ರಶ್ನೆ ಆಗ್ಬೋದು. ಆದ್ರೆ ವಿಧಾನಮಂಡಲದಲ್ಲಿ ಟೈಮ್ ಫ್ರೇಮ್ ಇಲ್ಲ. ಅಷ್ಟೇನೆ ನೀವು ಮಾತಾಡಕ್ ಬಿಡಿ ಸರ್, ನೀವೇ ಆಗ್ತಿದ್ದೀರಾ. ರೂಲ್ಸ್ ಎಲ್ಲ ಒಂದೇ. ರಾಜ್ಯದಲ್ಲಿ ಟೈಮ್ ಫ್ರೇಮ್ ಇಲ್ಲ. ಒಂದಿನ ನಡೀಬಹುದು, 2 ದಿನ ನಡೀಬಹುದು. ಹಾಗಾಗಿ ನಿಲುವಳಿ ಸೂಚನೆ ಯಾವಾಗಲೂ ಇಟ್ಸ್ ಅಟ್ಮೋಸ್ಟ್ ಪ್ರಿಯಾರಿಟಿ ಫಾರ್ ಎನಿಥಿಂಗ್. ಪ್ರಿಯಾರಿಟಿ ಇದೆ. ಮೊದಲನೇದು, ಎರಡು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ, ಮೊದಲನೇದು ನಿಲುವಳಿ ಸೂಚನೆ ಕೊಟ್ಟಾಗ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್, ಆ ವಿಚಾರವನ್ನು ಅಶೋಕ ಪ್ರಸ್ತಾಪ ಮಾಡಲೇಬೇಕಿತ್ತು, ಮಾಡಿದ್ರು. ಎರಡನೇದು, ಪಂಚಮಸಾಲಿ ಹೋರಾಟಕ್ಕೆ ಪರ್ಮಿಷನ್ ನಾಳೆ ಬೆಳಗ್ಗೆ ಈ ಒಂದು ಸದನದಲ್ಲಿ ಚರ್ಚೆ ಮಾಡಿದಂಗೆ ಇವ್ರು ಕೊಡ್ತಿಲ್ಲ ಅಂದ್ಮೇಲೆ ನಾಳೆ ಮಾಡ್ಲಿಕ್ಕಾಗುತ್ತೆ, ಇರೋದೇ ನಾಳೆ ಬೆಳಗ್ಗೆ. ಹಾಗಾಗಿ ಎರಡೂ ವಿಚಾರಗಳು ಪ್ರಸ್ತಾಪ ಮಾಡಲೇಬೇಕಾಗಿತ್ತು. ಹಾಗಾಗಿ ಅಶೋಕ್ ವಿಚಾರಕ್ಕೆ ಬರೋಣ. ಬ್ರೇಕಿಂಗ್ ಹಾಕೊಳ್ಳಿ, ಏನಾಯ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗ್ ಬಂದ ಅನುಮಾನ ಅಥವಾ ಜನರು ಯಾರೆಲ್ಲ ಇವತ್ತು ಸೆಷನ್ ಅನ್ನ ಫಾಲೋ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಅನುಮಾನ ಬಂದಿರಬಹುದು. ಪ್ರಮುಖವಾಗಿ ಬಿಜೆಪಿಯವರು, ಅದಾದ್ಮೇಲೆ ಕಾಂಗ್ರೆಸ್ನವರು ಕೂಡ ಉತ್ತರ ಕೊಡಬೇಕು ಇದಕ್ಕೆ. ಮೊದಲ ದಿನ ವಿಧಾನಸಭೆಯಲ್ಲಿ, ನಾನು ಪರಿಷತ್ನಲ್ಲಿ ಅಂತ ಹೇಳ್ತಿಲ್ಲ, ಇನ್ ಸ್ಪೆಸಿಫಿಕ್ ಸಭೆಯಲ್ಲಿ ವೀರರಾದವರು ಇವತ್ತು ಯತ್ನಾಳ್. ವಿಧಾನಸಭೆಯಲ್ಲಿ ರೆಬೆಲ್ ಸ್ಟಾರ್ ಘರ್ಜನೆ ವಫ್ ವಿಚಾರಕ್ಕೆ ಹೆಂಗಿತ್ತು ಸೀನು ಅಂದ್ರೆ, ಹಿಂದೂ ಹುಲಿ ಮುಂದೆ ಮಿಕ್ಕವರು ಹಿಂದೆ ಬಾವಿಗಿಳಿದ್ರು. ಅವ್ರ ಹಿಂದೆ ಒಂದಿಬ್ರು ಬಂದ್ರು, ಮಿಕ್ಕವ್ರು ಯಾರು ಬರ್ಲೂ ಇಲ್ಲ ಸಪೋರ್ಟಿವ್ ಆಗಿ. ಅಶೋಕ್ ಅವರು ಅವ್ರು ಕೂತಿದ್ದ ಜಾಗದಿಂದ ಎದ್ದು ಬರ್ಲಿಲ್ಲ. ಯತ್ನಾಳ್ ಅವರು ಬಾವಿಗಿಳಿದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ, ಇನ್ನು ಇತ್ತ ಪರಿಷತ್ನಲ್ಲಿ ಛಲವಾದಿ ಅವರು, ರವಿಕುಮಾರ್ ಅವರು ಇದೇ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಮ್ಯಾನಿಫೆಸ್ಟೋವನ್ನ ಕೈಯಲ್ಲಿ ಇಟ್ಕೊಂಡು ಬಿಜೆಪಿ ಅವರಿಗೆ ತಿರುಗೇಟ್ ಕೊಟ್ಟರು. ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸೆಷನ್ ಅಲ್ಲಿ ನಡೆದಂತಹ 3 ಇಂಟ್ರೆಸ್ಟಿಂಗ್ ಸಂಗತಿಗಳಿದೆ, ಗಮನಿಸಿ ಚರ್ಚೆ ಮುಂದುವರಿಸೋಣ. ರೈತರಿಗೂ ನ್ಯಾಯ ಸಿಗಬೇಕು, ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು. ಅವರ ಇಂಟೆನ್ಷನ್ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ, ಯಾವ ಕಾಲದಲ್ಲಿ ಬಂದಿದೆ, ಆ ದಾನ ಬಂದದ್ದು ನಮ್ಮದಲ್ಲ ಸರ್. ನಿಮ್ಮ ವಕಫ್ ಬೋರ್ಡ್ಗೆ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅದನ್ನು ನಮಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ಬೋದು. ನೀವು ತಿಳ್ಕೊಳ್ಬೇಕು. ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಕೊಡಿ ಇದ್ರೆ ಸಾಕ್ಷಿ. ಕಾಲಂ 11 ನಲ್ಲಿ ಯಾರದೇ ಆಸ್ತಿಯನ್ನ, ಯಾರದೇ ಮನೆಯನ್ನ, ಯಾರದೇ ದೇವಸ್ಥಾನವನ್ನ, ಯಾವುದೇ ಚರ್ಚವನ್ನ ಕಾಲಂ ನಂಬರ್ 11 ಹಾಕ್ಬೋದಾ?
ನಾನು ಹೇಳ್ತೇನೆ ಹಾಕ್ಬೋದು, ಓಕೆ. ಇಂಡಸ್ಟ್ರಿಯಲ್ಲಿ ಅಕ್ವಿಸಿಷನ್ ಮಾಡ್ತೀರಾ ಒಪ್ಕೊಳ್ತೇನೆ, ಹೇಳಿ. ನೀವು ಚರ್ಚೆ ಮಾಡ್ಕೊಳ್ಳೋಕ್ಕಾದ್ರೆ ಇಲ್ಲಿ ಯಾಕೆ ಕೊಡ್ಬೇಕು? ದಯವಿಟ್ಟು ಸಭಾಪತಿಗಳು ನಿಮ್ಗೆ ಅವಕಾಶ ಕೊಡ್ಲಾಗುತ್ತೆ. ನಿಮ್ಗೆ ಅವಕಾಶ ಕೊಡ್ತೀವಲ್ಲ, ಹೇಳಿ ಅವಾಗ. ಮತ್ತೆ ನೀವು ಮಾತನಾಡಿರೋದು ಏನು ಪ್ರಯೋಜನ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಏನು ಪ್ರಯೋಜನ ಆಗೋದಿಲ್ಲ. ಇದು ಸಭಾಪತಿಗಳೇ ಅವಕಾಶ ಕೊಡಿ. ಇದಕ್ಕೊಂದು ವ್ಯವಸ್ಥೆ ಇದೆ. ನೀವು ಮಾನ್ಯ ಸದಸ್ಯರು ಇನ್ನೊಬ್ರಿಗೆ ಅವಕಾಶ ಇದೆ. ಹರಿಪ್ರಸಾದ್ ಅವರು ಹೇಳಿದ್ರು ನೋಡಿ, ಆ ಕಾಲದಲ್ಲಿ ನೆಹರು ಅವರು ಇರಲಿಲ್ಲ. ಹೌದು, ನಾನು ಹೇಳಿದ್ದು ಒಂದ್ ನಿಮಿಷ ಸರ್, ಕೈಂಡ್ಲಿ. ಇತಿಹಾಸಕ್ಕೆ ಹೋಗಲ್ಲ ಅಧ್ಯಕ್ಷರೇ, ಇದು ಒಂದು ಎರಡೇ ಲೈನ್ ಓದ್ಬಿಡ್ತೀನಿ. ವಿ ವಿಲ್ ಎಂಪವರ್ ವಕ್ಫ್ ಬೋರ್ಡ್ಸ್ ಇನ್ ಕನ್ಸಲ್ಟೇಷನ್ ವಿತ್ ರಿಲಿಜಿಯಸ್ ಲೀಡರ್ಸ್ taking steps to remove encroachments from and unauthorized occupation of work properties, curate their rich heritage and culture, maintenance and restoration of heritage sites, digitization of archives, preservation and promotion of Urdu. ಇದು ಯಾರ್ ಲಾಂಛನ ಅಧ್ಯಕ್ಷರೇ? ಯಾರ್ ಲಾಂಛನ? ಬಿಜೆಪಿ ಅವರು. ಯಾರ್ ಮ್ಯಾನಿಫೆಸ್ಟೋ? ನಿಮ್ಮ ಮ್ಯಾನಿಫೆಸ್ಟೋ. ಹೇಳಿ. ಅವಕಾಶ ಕೊಡಿ. ಸರ್, ಇದಕ್ಕೊಂದು ವ್ಯವಸ್ಥೆ. ಆಕ್ಚುಲಿ ಬಿಜೆಪಿ ಅವ್ರನ್ನ ಕೇಳಬೇಕು, ಆದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ರಿಯಾಕ್ಷನ್ ಕೊಡೋ ಸಂದರ್ಭದಲ್ಲಿ ಬಿಜೆಪಿಯ ಲೋಗೋ ತೋರಿಸ್ಬಿಟ್ಟು ಹೇಳ್ಬಿಟ್ರು, ನೀವು ಇಲ್ಲೊಂಥರ ಮುಂಚೆ ಒಂಥರ ನಿಮ್ದು ಡ್ಯುಯಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿ. ಅಲ್ಲಿಂದಾನೆ ಪ್ರಾರಂಭ ಮಾಡೋಣ ವಕ್ಫ್ ವಿಚಾರದ ಚರ್ಚೆ. ವಕ್ಫ್ ವಿವಾದದಲ್ಲಿ ಚರ್ಚೆ ಬರಬೇಕು, ಚರ್ಚೆ ಆಗ್ಲಿ, ತಪ್ಪಿಲ್ಲ. ಯಾಕಂದ್ರೆ ಸರ್ಕಾರದ ಉದ್ದೇಶ ಏನು, ಬಿಜೆಪಿ ಸರ್ಕಾರದ ಉದ್ದೇಶ ಏನಾಗಿತ್ತು? ಬಿಜೆಪಿ ಸರ್ಕಾರದ ಉದ್ದೇಶ ಆಗಿತ್ತು ವಕ್ಫ್ ಪ್ರಾಪರ್ಟಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ತೆಗಿಬೇಕು, ಅದನ್ನ ಪ್ರಿಸರ್ವ್ ಮಾಡಬೇಕು, ಅದು ಕಾಪಾಡಬೇಕು. ಇದು ಅವ್ರದ್ದಿತ್ತು, ಅಲ್ಲಿ ತಪ್ಪಿಲ್ಲ. ಅದನ್ನೇ ಇಲ್ಲ ಕೇಳಿ, ಇಲ್ಲ ಅದನ್ನೇ ಗಲಾಟೆ ಮಾಡ್ತಾ ಇರೋದು ಯತ್ನಾಳ್ ಅಂತವ್ರು. ಯಾಕಂದ್ರೆ ಅಶೋಕ್ ಮಾತಾಡಿ ಕೇಳ್ರಿ. ಯಾಕಂದ್ರೆ ಅಶೋಕ್ ಅವ್ರಿಗೆ ಯಾಕೆ ಇವತ್ತು ಯತ್ನಾಳ್ ಅವರು ಟಾಂಗ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಅವಮಾನ ಮಾಡಿ ಸಭೆಗೆ ಹಾಲಿಗೆ ಬೆಲಗಿಲ್ದಿದ್ದಾರೆ, ಅವ್ರ ಮಾತನ್ನ ಯಾಕೆ ಕೇಳ್ತಾ ಇಲ್ಲ ಅಂದ್ರೆ ಇದೇನೆ. ಯಾಕಂದ್ರೆ ಇವತ್ತು ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಬಿಜೆಪಿ ಅವರು, ಯತ್ನಾಳ್ ಅವ್ರಿಗೆ ಅಶೋಕ್ ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಚರ್ಚೆಗಳು ಅದು ಆಂತರಿಕ. ಆದ್ರೆ ವಕ್ಫ್ ಅನ್ನೋ ವಿಷಯದಲ್ಲಿ ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ. ಅವರೇ ಇದ್ದಾಗ, ಅವರ ಸರ್ಕಾರಗಳಿದ್ದಾಗಲೇ ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನೋಟಿಸ್ ಅನ್ನು ಈಗ ನಾವು ರದ್ದು ಮಾಡಿದೀವಿ, ನಮ್ಮ ಸರ್ಕಾರ ರದ್ದು ಮಾಡಿದೆ, ರದ್ದು ಮಾಡಿದೆ. ವಕ್ಫ್ ಪ್ರಾಪರ್ಟಿಯನ್ನ ಕಾಪಾಡಬೇಕಾದ್ದು ಅದನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ನಾವು ವಕ್ಫ್ ಪ್ರಾಪರ್ಟಿಗಳನ್ನ ಕಾಪಾಡ್ತೀವಿ ಅಂತ ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ. ಸರ್ಕಾರವಾಗಿ ಕೆಲಸಗಳು ಮಾಡಿದಾಗ ಎನ್ಕ್ರೋಚ್ಮೆಂಟ್ ವಾಪಸ್ ಬರಬೇಕು. ನೀವು ತಪ್ಪು ಅರ್ಥ ಮಾಡ್ಕೊಂಡ್ರಿ. ವಕ್ಫ್ ಪ್ರಾಪರ್ಟಿನ ಎನ್ಕ್ರೋಚ್ಮೆಂಟ್ ನ ಬಿಡಿಸೋದು ಅಂದ್ರೆ ಅರ್ಥ ಎನ್ಕ್ರೋಚ್ಮೆಂಟ್ ಬಿಡಿಸ್ಬಿಟ್ಟು ಅವ್ರಿಗೆ ಕೊಡೋದಲ್ಲ, ಸರ್ಕಾರದ ಪ್ರಾಪರ್ಟಿ ಮಾತ್ರ ಕದ್ದಿದ್ರ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನವ್ರು ಮಾತ್ರ ಕದ್ದಿದ್ರ ಬಗ್ಗೆ ಉಲ್ಲೇಖ ಆಯ್ತಾ ಮಾನಪಾಡಿ ಅವ್ರ ರಿಪೋರ್ಟ್ ನಲ್ಲಿ? ಯಾಕಂದ್ರೆ ಮಣಪಾಡಿ ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ 2 ಜನ ಬಿಜೆಪಿ ಮುಖ್ಯಮಂತ್ರಿಗಳಾಗಿದ್ರು. ಏನ್ ಆಕ್ಷನ್ ತಗೊಂಡ್ರು? ಒಂದ್ ನಿಮಿಷ, ಏನ್ ಆಕ್ಷನ್ ತಗೊಂಡ್ರು? ಅವರೇ ಒಪ್ಪಿಲ್ಲ ರೀ, ಬಿಜೆಪಿ ಸರ್ಕಾರನೇ ಒಪ್ಪಿಲ್ಲ ಅವರ ರಿಪೋರ್ಟ್ ಅನ್ನ. ನಮ್ಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನೀವು ನಿಮ್ಗೆ ಹೇಳಿದ್ರ ಮಣಪಾಡಿ ಬೊಮ್ಮಾಯಿ ನಿಮ್ಮ ಹತ್ರ ಹೇಳಿದ್ರ, ಅಧ್ಯಕ್ಷರೇ ಬಿಜೆಪಿ ಸರ್ಕಾರನೇ ಒಪ್ಪಿಲ್ಲ ಮಣಪಾಡಿ ರಿಪೋರ್ಟ್ ಅನ್ನ. ನಮ್ಮನ್ನ ಕೇಳ್ತೀರಾ ನೀವು? ಆಯ್ತಾ, ಮಣಪಾಡಿನವರು RSS ಕಾರ್ಯಕರ್ತ, ಬಿಜೆಪಿಯ ಕಾರ್ಯಕರ್ತ.